ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ ಫಲಾನುಭವಿಗಳಿಗೆ ಈಗಾಗಲೇ ಭರ್ಜರಿ ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ. ಯಾಕಂದ್ರೆ ಇದೇ ಮಾರ್ಚ್ 13ನೇ ತಾರೀಕು ನಾವು ಹೇಳಿದಂತೆ ನಿಮ್ಮ ಖಾತೆಗಳಿಗೆ 2,000 ದುಡ್ಡು ಜಮಾ ಆಯ್ತು. ಸೊ ಇದು ನಿಮ್ಮ ಅಕೌಂಟ್ಗಳಿಗೆ ಬಂದಿರಬಹುದು ಅಥವಾ ಬರದೇ ಇರಬಹುದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ 53,80,000 PM ಕಿಸಾನ್ ಫಲಾನುಭವಿಗಳಿದ್ದಾರೆ. ಇಡೀ ದೇಶದಾದಂತಹ 9,80,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ. ಆದ್ರೆ ಇಡೀ ದೇಶದಲ್ಲಿ 50ರಿಂದ 1 ಕೋಟಿಯವರೆಗೆ, ಅಂದ್ರೆ 50 ಲಕ್ಷದಿಂದ 1 ಕೋಟಿಯವರೆಗೆ ರೈತರಿಗೆ ದುಡ್ಡು ಜಮಾ ಆಗಿಲ್ಲವಂತೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಸರಿಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ PM ಕಿಸಾನ್ ಫಲಾನುಭವಿಗಳಿಗೆ ದುಡ್ಡೇ ಜಮಾ ಆಗಿಲ್ಲ. 2,000 ಯಾಕೆ, ಯಾವ ಕಾರಣಕ್ಕಾಗಿ ಅಕೌಂಟ್ಗಳಿಗೆ ದುಡ್ಡು ಬಂದಿಲ್ಲ? ಸೊ ನಾನು ಈ PM ಕಿಸಾನ್ ದುಡ್ಡು ಬಿಡುಗಡೆ ಆಗೋಕ್ಕಿಂತ ಮುಂಚಿತವಾಗಿನೂ ಕೂಡ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ವಿಷಯವನ್ನ ಚರ್ಚೆ ಮಾಡಿದ್ದೆ. ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಬೇಕಂದ್ರೆ ಈ ಕೆಲಸ ಕಡ್ಡಾಯ, ಇಲ್ಲವಾದಲ್ಲಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗೋದಿಲ್ಲ. ಈ ಕೆಲಸ ನೀವು ಮಾಡಲೇಬೇಕು ಅಂತ ಈ ಒಂದು ವಿಷಯವನ್ನ ನಾನು ತಿಳಿಸಿದ್ದೆ. ಆದರೆ ಅದನ್ನು ಎಷ್ಟು ಜನ ನೋಡಿದಿರಿ, ಅದನ್ನು ನೋಡಿಕೊಂಡು ಎಷ್ಟು ಜನ ತಿಳ್ಕೊಂಡಿದಿರಿ, ಅದನ್ನು ತಿಳ್ಕೊಂಡು ಎಷ್ಟು ಜನ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಂಡಿದ್ದೀರಿ, ಇದು ಇಂಪಾರ್ಟೆಂಟ್ ಆಗತ್ತೆ. ಆದರೆ ಈ ಪತ್ರವನ್ನು ನೀವು ಲಿಂಕ್ ಮಾಡದೇ ಹೋದರೆ ಖಂಡಿತವಾಗ್ಲೂ ನಿಮಗೆ ಬರೀ PM ಕಿಸಾನ್ ದುಡ್ಡು ಅಷ್ಟೇ ಅಲ್ಲ ಸ್ನೇಹಿತರೆ, 2,000 ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ ನಾನು. ನಮ್ಮ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆದ ಬಳಿಕ ಬೆಳೆ ಹಾನಿ ವಿಮೆಗೋಸ್ಕರ 6,200 ಕೋಟಿ ದುಡ್ಡನ್ನು ಮೀಸಲಿಟ್ಟಿತ್ತು ರಾಜ್ಯ ಸರ್ಕಾರ. ಸೊ ಈ 6,213 ಕೋಟಿಯಷ್ಟು ದುಡ್ಡನ್ನ 51 ಲಕ್ಷ ರೈತರಿಗೆ ದುಡ್ಡು ಜಮಾ ಮಾಡಲಿದ್ದಾರೆ. ಹಾಗಾದ್ರೆ ಈ ಬೆಳೆ ಹಾನಿ ವಿಮೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಬೇಕು. ಪ್ರತಿಯೊಂದು ಹೆಕ್ಟರ್ಗೆ 30,500 ತನಕ ಜಮಾ ಆಗ್ತಾ ಇದೆ. NDRF ಕುಸ್ಕಿ ಜಮೀನಿಗೆ 25,000 ತನಕ ಜಮಾ ಆಗ್ತಾ ಇದೆ. ನಿಮ್ದು ನೀರಾವರಿ ಭೂಮಿ ಇದ್ರೆ 30,000 ಜಮಾ ಆಗತ್ತೆ, ಲಾಟ್ರಿನೇ ಹೊಡಿತೀರಿ. ಆದ್ರೆ ಈ ಪತ್ರವನ್ನ ಲಿಂಕ್ ಮಾಡಿಸ್ಕೊಳ್ಬೇಕು. ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ ಪತ್ರ ಲಿಂಕ್ ಆಗಲೇಬೇಕು ಸ್ನೇಹಿತರೆ. ಇದನ್ನ ಹೊರತುಪಡಿಸಿ ಬೇರೆ ಚಾನ್ಸೇ ಇಲ್ಲ. ನೀವು ಇದನ್ನ ಮಾಡಿಸ್ಕೊಳ್ಳೇಬೇಕು, ಇದು ಕಡ್ಡಾಯ ಕೂಡ. ಹಾಗಾದ್ರೆ ಈ ಪತ್ರ ಯಾವುದು, ಇದನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ, ಇದನ್ನ ಮಾಡಿಸ್ಕೊಂಡ್ರೆ ಮಾತ್ರ ಎಲ್ಲ ಯೋಜನೆಗಳ ಖಂಡಿತವಾಗ್ಲೂ ಸಿಗತ್ತಾ? 100% ಕಣ್ರಿ. ಇದು ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ, ಕೇಂದ್ರ ಸರ್ಕಾರವೂ ಕೂಡ ಹೇಳ್ತಾ ಇದೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಈ ಪತ್ರವನ್ನ ಲಿಂಕ್ ಮಾಡಿಸಿಕೊಳ್ಳದೆ ಎಷ್ಟೋ ಜನ ರೈತರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದಾರೆ. ಅದು ಯಾವ ಪತ್ರ ಅಂತ ಹೇಳ್ತೀನಿ ಕೇಳಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್, ಇದೇನು ಬಿಡಪ್ಪ ದೊಡ್ಡ ವಿಷಯ, ಏನು ಇದನ್ನ ಉಬ್ಬಿಸಿ ಹೇಳ್ತಾ ಇದೀಯಾ ಅಂತ ನೀವು ಅನ್ಕೊಳ್ಬಹುದು. ಖಂಡಿತವಾಗ್ಲೂ ಒಂದಿಷ್ಟು ಜನ ಆದ್ರೂ ಅನ್ಕೊಂಡಿರ್ತೀರಿ. ಆದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಕಳ್ಕೊಂಡ್ ಬಿಡ್ತೀರಿ ಕಣ್ರಿ. ಆ ಪಹಣಿಗೆ ಯಾರೋ ಬಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು, ಅದು ನಿಮಗೆ ಗೊತ್ತಾಗುತ್ತೋ ಅಥವಾ ಗೊತ್ತಾಗದೇ ಇರುತ್ತೋ, ವಯಸ್ಸಾಗಿರುತ್ತೆ ಒಬ್ಬೊಬ್ಬರಿಗೆ. ಈಗ ಹಿಂದಿನ ಕಾಲದವರಿಗೆ ಹೆಚ್ಚಾಗಿ ಓದ್ಲಿಕ್ಕೂ ಕೂಡ ಬರ್ತಿರೋದಿಲ್ಲ. ನಾನೇನು ಟಿಂಗಲ್ ಹಾರಿಸ್ತಾ ಇದ್ದೀನಿ ಅಥವಾ ಇವರು ಏನು ಈ ರೀತಿ ಮಾತಾಡ್ತಾ ಇದಾರೆ ಅಂತ ಅನ್ಕೊಳ್ಬೇಡಿ. ಒಬ್ಬೊಬ್ಬರಿಗೆ ಓದ್ಲಿಕ್ಕೆ ಬರೋದಿಲ್ಲ, ಅಂತವರ ಒಂದು ಹೆಸರಿನಿಂದ ಇನ್ನೊಬ್ಬರು ಮಾಡ್ಕೊಳ್ತಾರೆ. ಅದು ಹೊರಗಿನವರು ಮಾಡ್ಕೊಳ್ತಾರಂತಲ್ಲ, ಒಳಗಿನವರು ಕೂಡ ಮಾಡ್ಕೊಳ್ತಾರೆ. ಅಣ್ತಂಬರಲ್ಲಿ ಕೂಡ ಈ ರೀತಿ ನಡೆಯುತ್ತೆ. ಸೊ ಇದನ್ನ ನೀವು ಲೇಜಿ ತಿಳ್ಕೊಳ್ತೀರಿ, ಈಸಿಯಾಗಿ ಇದೇನ್ ಬಿಡಪ್ಪ ದೊಡ್ಡ ವಿಷಯ ಅಂತ ಅನ್ಕೊಳ್ತೀರಿ. ಆದ್ರೆ ನಿಮ್ಮ ಆಸ್ತಿ ಪಾಸ್ತಿಗೆನೆ ಕೈ ಹಾಕ್ಬಿಟ್ಟಿರ್ತಾರೆ. ಒಂದು ಇಲ್ಲಿ ತಿಳ್ಕೊಳ್ಳಿ, ನಿಮ್ಮ ಆಸ್ತಿ ಪಾಸ್ತಿಯನ್ನ ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು, ಇನ್ಯಾರೋ ಬಂದು ಬೇರೆಯವರಿಗೆ ಮಾರಾಟ ಮಾಡೋದು, ಇದು ನಂದು ಆಸ್ತಿ ಇದೆ ನಿಮಗೆ ಕೊಡ್ತಾ ಇದ್ದೀನಿ, ಕಡಿಮೆ ದುಡ್ಡಲ್ಲಾದ್ರೂ ಕೊಟ್ಟು ಅದನ್ನ ಮಾರಾಟ ಮಾಡಿ ಥರ್ಡ್ ಪಾರ್ಟಿ ಆಗಿ ಸರ್ಕಾರಕ್ಕೆ ಒಂದಿಷ್ಟು ಲಂಚ ಕೊಟ್ಟು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಯಾರೋ ಬಂದು ಹೊಡ್ಕೊಂಡು ಹೋದ್ರೆ ಅವಾಗ ಏನ್ ಮಾಡ್ತೀರಾ? ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಸರಿಯಾಗಿರೋದಿಲ್ಲ, ಅಟ್ಯಾಚ್ ಆಗಿರೋದಿಲ್ಲ, ಲಿಂಕ್ ಆಗಿರೋದಿಲ್ಲ. ಹೀಗಾಗಿ ಕೋರ್ಟ್ ಕೂಡ ಏನು ಕನ್ಸಿಡರ್ ಮಾಡುತ್ತೆ, ಅವರದ್ದು ಆಸ್ತಿ ಇದು, ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ, ಹೀಗಾಗಿ ಅವರಿಗೆ ಸೇರ್ಬೇಕಾಗಿದ್ದು ಅಂತ ಅಂದಿದ್ದೆ. ಆದ್ರೆ ಅವಾಗ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿ ಪಾಸ್ತಿಯನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು. PM ಕಿಸಾನ್, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಈ ರೀತಿ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಸೊ ಹಾಗಾಗಿ ನಾವು ಕೂಡ ಕಣ್ಣಾರೆ ನೋಡಿದೀವಿ, ಬಹಳಷ್ಟು ರೈತರು ಕೋರ್ಟು ಕಚೇರಿ ಅಂತ ತಮ್ಮ ಹೊಲ ಗದ್ದೆಗಳಿಗಾಗಿ ತಾವೇ ಅಲದಾಡೋದು. ಕೊನೆಯದಾಗಿ ನಿಮ್ಮ ಹೆಸರಿನಲ್ಲಿ ಆಸ್ತಿ ಬಂತಂತ ಅನ್ಕೊಳ್ಳಿ, ಆದ್ರೆ ನೀವು ಅಲ್ದಾಡಿರ್ತಕ್ಕಂತಹ ಸಮಯ, ನೀವು ಖರ್ಚು ಮಾಡಿರ್ತಕ್ಕಂತಹ ಕೋರ್ಟು ಕಚೇರಿ ಅಂತ ಅಲ್ದಾಡಿರ್ತಕ್ಕಂತಹ ಖರ್ಚು ಮಾಡಿರ್ತಕ್ಕಂತಹ ದುಡ್ಡು ವಾಪಸ್ ಬರತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಒಂದು ಪಹಣಿ, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ಸಾಕನ್ರಿ. ಇಷ್ಟು ತೆಗೆದುಕೊಂಡು
ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಸೊ ಇದನ್ನು ತಪ್ಪದೆ ಚಾಚು ತಪ್ಪದೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಇದು ನಿಮಗೆ ಇನ್ಫಾರ್ಮೇಶನ್ ನಾನು ಕೊಡಲೇಬೇಕಾಗಿತ್ತು. ಯಾಕಂದರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಬೆಳೆ ಹಾನಿ ವಿಮೆ ಬೇರೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಕಳ್ಕೊಂಡು ಬಿಡ್ತೀರಿ. ಹಾಗಾಗಿ ಈ ವಿಷಯವನ್ನು ತಿಳ್ಕೊಂಡಿರಿ ಅಂತ ಅನ್ಕೊಳ್ತೀನಿ. ವಿಡಿಯೋ ಕೊನೆವರೆಗೂ ವಾಚ್ ಮಾಡಿದರೆ ಧನ್ಯವಾದ. ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ರೀತಿ ವಿಷಯವನ್ನ ತಿಳಿಸಿ.